ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಮಂಡೇ, ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ಮಗನನ್ನು ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ 4 ಡೇಸ್ ಏನೋ ಅವನಿಗೆ ರಜೆ ಇತ್ತು. 2 ಡೇಸ್ ಮಳೆಗೆ ಅಂತ ಹೇಳಿ ರಜೆ ಕೊಟ್ಟಿದ್ರು ಆಯಿತಾ, ಗುರುವಾರ ಮತ್ತು ಶುಕ್ರವಾರ. ಹಾಗೆ ಶನಿವಾರ ಅವರಿಗೆ ಪ್ರತಿ ಶನಿವಾರ ರಜೆನೇ ಇರ್ತದೆ, ಅಂದರೆ ಹಾಫ್ ಡೇ ಅಲ್ವಾ, ಹಾಗಾಗಿ ಶನಿವಾರ ಫುಲ್ ಡೇ ರಜೆ ಕೊಡ್ತಾರೆ. ಹಾಗೆ ಶನಿವಾರ ಕೂಡ ರಜೆ ಇತ್ತು. ಆ್ಯಂಡ್ ಸಂಡೇ ಟೋಟಲ್ 4 ದಿವಸ ಆಯಿತು ಭರ್ಜರಿ ಏನು ರಜೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ನೈಟೇನೆ ರುಬ್ಬಿಟ್ಟಿದ್ದೆ. ಅದ್ರ ಜೊತೆಗೆ ಪುದೀನ ಚಟ್ನಿ ಮಾಡುವಂತೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಅದನ್ನು ಚಟ್ನಿ ಮಾಡಬೇಕಷ್ಟೇ. ಹಾಗೆ ಮಧ್ಯಾಹ್ನಕ್ಕೆ ಕುಕ್ಕರ್ನಲ್ಲಿ ರೈಸ್ ಮತ್ತು ಟೊಮೆಟೊ ರಸಮ್ ಮಾಡಿ ಇಟ್ಟಿದ್ದೀನಿ. ಇವಾಗ ಟಿಫಿನ್ಗೆ ಹಾಕ್ಬೇಕು. ಫಸ್ಟ್ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ. ಸರಿ, ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಕಡಲೆಬೇಳೆ ಇಲ್ಲ, ಖಾಲಿ ಆಗಿದೆ. ಒಂದು ಹಸಿಮೆಣಸು ಹಾಕಿದ್ದೀನಿ, 2 ಹಾಕೊಂಡ್ರೆ ಖಾರ ಆಗುತ್ತೆ ಆಯಿತಾ, ಅದಕ್ಕೆ ಒಂದೇ ಹಾಕೊಂಡು. ಮೆಣಸಿನಕಾಯಿ 3 ಅಲ್ಲ, ಅದು 2 ಗೈಸೇನು, 3ಕ್ಕೆ 2 ಅಂತ ಹೇಳ್ತಾರೆ. ಸಾರಿ, 2ಕ್ಕೆ 3 ಅಂತ ಹೇಳಿದ್ರು. ಹೇಳ 3. ಎಷ್ಟು ಮೆಣಸಿನಕಾಯಿ? 2. ಫ್ರೆಂಡ್ಸ್ ಇರ್ಬೋದೆ, ಫ್ರೆಂಡ್ಸ್ ಮಂಕಿ. Jumping on the bed. No, jumping on the bed. ಅಷ್ಟೇನಾ? 2 ಲೈನಾ? ಹೇಳಿ ಸರಿ. 5 little monkeys Jumping on the bed. No, monkey jumping on the bed. No more jumping. No, jumping on the bed. No more monkeys Jumping on the bed. ಬಿಸಿಲು ನೋಡಿ, ಈ ಥರ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಹುಣಸೆ ಹುಳಿ ಇವಾಗ ಇದನ್ನು ರುಬ್ಕೊಳ್ಳುವ ಆಯಿತಾ. ಅದಕ್ಕೆ ಕಡಲೆಬೇಳೆ ಬೇಕಿತ್ತು, ಬಟ್ ಕಡಲೆಬೇಳೆ ಇಲ್ಲ, ಸಾಕಷ್ಟೇ. ಬಿಸಿಲು ನೋಡಿ, ಫೈನಲಿ ಚಟ್ನಿ ಆಯಿತು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನನ್ನ ಮಗನಿಗೆ ಪುದೀನ ಚಟ್ನಿ, ಅಯ್ಯೋ ಇವನ ಹತ್ರ ಒಂದು ತೆಗಿಲಿಕ್ಕೆ ಹೇಳಿದಕ್ಕೆ ಇಷ್ಟೆಲ್ಲ ಮಾಡಿಟ್ಟ. ಬೇಕಾ ನನಗೆ ನಿನ್ನ ಹತ್ರ ತೆಗಿಯಕ್ಕೆ ಹೇಳೋದು? ಸೂಪರಾ ನೋಡಿ ಗೈಸ್, ದೋಸೆಗೆ ಕಾವಲಿ ಇಟ್ಟಿದ್ದೇನೆ. ನಿನ್ನೆ ನೈಟ್ ರುಬ್ಬಿಟ್ಟಿದ್ದೆ. ಅವನಿಗೆ ಮಸಾಲೆ ದೋಸೆ ಬೇಕು ಅಂತ ಹೇಳ್ತಾ ಇದ್ದ, ಅದಕ್ಕೆ ಉದ್ದಿನ ದೋಸೆ ಮಾಡಿಟ್ಟಿದ್ದೆ. ಇದು ಮಸಾಲೆ ದೋಸೆ ಆಯ್ತಾ, ಜಾಸ್ತಿ ಇತ್ತು. ನಿಮಗೆ ಮಧ್ಯಾಹ್ನದ ಲಂಚಿಗೆ ರೈಸ್ ಮಾಡಿದ್ದೀನಿ. ಯಾವ್ದಾಗ್ತೀಯಾ? ಟೊಮೆಟೊ ಸಾರು ಹಾಕಮ್ಮ, ಪುಟ್ಟಿಗೆ ಟೊಮೆಟೊ ಸಾರು ಹಾಕು. ಟೊಮೆಟೊ ಸಾರು ಆಗ್ಬೋದಾ? ಚಟ್ನಿ ಬೇಡವಾ? ಬೇಕು. ಚಟ್ನಿ ಹಾಕಾಗುತ್ತೀಯಾ? ಚಟ್ನಿ ಸೊಪ್ಪು ಹಾಕು. ಚಟ್ನಿ ಸೇಡಾಗ ಹಾಕಿಲ್ಲ. ಈ ಚಟ್ನಿ ಇಲ್ಲಿ ಸೇಡಾಗ ಹಾಕು. ಚಟ್ನಿ ಸೈಡಾಗ ಹಾಕ್ಬೇಕಾ? ಅದು ಒಟ್ಟಿಗೆ ಆಗುತ್ತಲ್ಲ ಮಗನೇ. ಚೂರು ಹಾಕು. ಟೊಮೆಟೊ ಸಾರಾ? ಟೊಮೆಟೊ ಸಾರು ಮಾಡಿದ್ದೀನಿ. ಇಲ್ಲಿ ಸೈಡಾಗ ಹಾಕುದು. ಸಾಕಬೇಕಾ? ಸಾಕು, ಅಷ್ಟ ಬೇಡ, ಸಾಕಿಷ್ಟೇ. ಇರ್ಲಿ ಅಷ್ಟಿರ್ಲಿ, ಅನ್ನಕ್ಕೆ ಸಾಲಕ್ಕಲ್ಲದು. ಸ್ವಲ್ಪ ಹಾಕ್ತೀನಿ. ಬೇಡ, ಸಾಕು. ಸಾಕಾ? ಬೇಡ, ಖಾರ ಹಾಕಲ್ಲದು, ಖಾರ ಆಗಿಲ್ಲ, ಕಾಯಿ ಮೆಣಸಿಗೆಲ್ಲ ಹಾಕಿಲ್ಲ.
ಸೂಪರಾ? ಚಟ್ನಿ ಸೂಪರ್ ಆಯ್ತಲ್ಲ? ತಿನ್ನಾಯ್ತಾ? ಗೈಸ್ ಟೈಮ್ ಇವಾಗ 8:15 ಆಯಿತು. ಅವನ ಏನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ನ್ಯಾಕ್ಸಿಗೆ ದೋಸೆ ಮತ್ತು ಚಟ್ನಿ ಆ್ಯಂಡ್ ಲಂಚಿಗೆ ಅನ್ನ ಮತ್ತು ಸಾರು. ಬ್ರೇಕ್ಫಾಸ್ಟ್ ದೋಸೆ ಹಾಕಿ ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಹಾಗೆ ತುಂಬ ಜೋರು ಮಳೆ ಬರ್ತಾ ಇದೆ ಆಯಿತಾ. 4 days ರಜೆ ಇತ್ತು, ಮಳೆನೇ ಇರಲಿಲ್ಲ. ಅದು ಕೂಡ ಈ ಸ್ಕೂಲಿಗೆ ಹೋಗೋ ಟೈಮಲ್ಲೇ ಮಳೆ ಶುರುವಾಗಿದೆ. ಇನ್ನೂ ಒಂದು 30 minutes ಇದೆ. ಸೊ ತಿಂತಾ ಇದ್ದಾನೆ, ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕು. 8:40ಗೆ ಕರೆಕ್ಟ್ ಬಸ್ ಬರುತ್ತೆ ಆಯಿತಾ. ಸೊ 4 days ಮಳೆನೇ ಇರಲಿಲ್ಲ. ಇವಾಗ ನೋಡಿ ಚಂದ ಮಳೆ ಬರ್ತಾ ಉಂಟು. ಅಟ್ಲೀಸ್ಟ್ ಸ್ಕೂಲಿಗೆ ಹೋಗೋ ಟೈಮ್ ಅಷ್ಟಾದರೂ ಮಳೆ ಬಿಟ್ಟರೆ ಖುಷಿ, ಇಲ್ಲದ್ರೆ ಸ್ವಲ್ಪ ಒದ್ದೆ ಹಾಕೊಂಡು ಹೋಗ್ಬೇಕು. ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಮನಸ್ಸಿಗೆ ಒಂದು ದೋಸೆ ಚಟ್ನಿ ಹಾಕಿದ್ದೀನಿ. ಚಟ್ನಿಗೆ ಒಗ್ಗರಣೆ ಕೂಡ ಕೊಟ್ಟಿಲ್ಲ, ಹಾಗೇ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಹುದ್ದು ಮಾಡಿದ್ದಲ್ವಾ, ಆ ಥರ ಮಾಡಿದರೆ ನೀವು ಒಗ್ಗರಣೆ ಕೊಡಬೇಕು ಅಂತ ಕೂಡ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಳೆ ನೋಡಿ ಗೈಸ್, ತುಂಬ ಜೋರು ಮಳೆ ಬರ್ತಾ ಉಂಟು. ಎಂತ ಚಟ್ನಿಯಾ? ಚಟ್ನಿಯ ದೋಸೆನಾ? ಎರಡು ಬೇಕಾ? ಚಟ್ನಿ ನಮಗೆ ಇಲ್ಲಡಿಗ ಸಿಫಿಟ್ಟೆ ಇನ್ನು ಎದ್ದಿಲ್ಲ. 8:00 ಆಯಿತು. ಗುಡ್ ಮಾರ್ನಿಂಗ್ ರಜೋ. ಗುಡ್ ಮಾರ್ನಿಂಗ್ ಹೇಳಿ. ನಿದ್ದೆ ಬರ್ತಾ? ಹಾಂ, ನಿದ್ದೆ ಬರ್ತೆ. ತಿಂಡಿ ಬೇಕಾ? ಹಾಂ ಹೇಳಿ. ಹಂಗಾದ್ರೆ ಆ ಸೈಡ್ ತಿರುಗಿ ಹೇಳಿ. ಹಂಗ ಮಳೆ ಇನ್ನೂ ಸಹ ಕಮ್ಮಿ ಆಗಲಿಲ್ಲ. 8:21 ಆಯಿತು. ನೀರು ಖಾಲಿ ಮಾಡೋಕು ಬಾಬಾ ನೀರು. ಇವಾಗ 8:33 ಎಲ್ಲ ರೆಡಿ ಆಯ್ತು. ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು. ಬಸ್ ಬರ್ತದೆ 8:40ಗೆ. ಅವನು ಕೂಡ ರೆಡಿ ಆದ ಹೋಗ ಬನ್ನಿ. ಜೊತೆಗೆ ಬಾಯ್ ಮಾಡಿ. ಗೈಸ್ ಎಂತ ಗೊತ್ತುಂಟ, ನಿನ್ನೆ ನನ್ನ ಹಸ್ಬೆಂಡ್ ಕೇಳಿದ್ರು ನಾಳೆ ಡೇಟ್ ಎಷ್ಟು ಅಂತ. ನನ್ನ ಮೈಂಡಲ್ಲಿ ಯೋಚನೆ ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ನೈಟ್ ನಾನು ನೋಡಿಲ್ಲ, ಮೆಸೇಜ್ ನೋಡಲಿಲ್ಲ. ಡೇಟ್ ಎಷ್ಟು ಅಂತ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಹಾಕಿದ್ರು, ಮೆಸೇಜ್ ಇತ್ತು. ನೋಡಿ ಇವರಿಗೆ ಮೊಬೈಲಲ್ಲೇ ಡೇಟ್ ಸಿಗ್ತದೆ, ಡೇಟ್ ಗೊತ್ತಿಲ್ವ ಅಂತ 6 ಅಂತ ಹಾಕಿದೆ. ಮತ್ತು ನಾನು ಇವನಿಗೆ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಪ್ರಿಪೇರ್ ಮಾಡಬೇಕಲ್ಲ, ಅದರಲ್ಲೇ ಇದ್ದೆ. ಇವಾಗ ವಾಪಸ್ ವಾಟ್ಸಪ್ ನೋಡಿದಾಗ ಎಂಥ ಅವಸ್ಥೆ ಮಾಡೈತೆ, ಇವತ್ತು ಯಾವ ದಿನ ಅಂತ ಗೊತ್ತಿಲ್ವಾ ಅಂತ. ಇವತ್ತು ಅವರ ಬರ್ತ್ಡೇ ಗಾಯಿ. ಸೊ ನನ್ನ ಸ್ಕೂಲಿಗೆ ಬಿಟ್ಟು ಬಂದೆ, ಇವಾಗ ಮನೆಗೆ ಹೋಗ್ತಾ ಇರ್ತೇನೆ. ಇಲ್ಲಿ ನೋಡಿ ಗೈಸ್, ನಮ್ಮ ರಜತ್ತು ಚಾ ಕುಡಿತಿದ್ದಾನೆ. ಮುಗಿದ್ರಾ? ಅಲ್ಲುಜ್ಜಿದ್ರಾ? ಅಮ್ಮ ತಿನ್ನಿಸ್ತಾರೆ. ಗೈಸ್ ಸ್ಕೂಲಿಗೆ ಬಿಟ್ಟು ಬರುವಷ್ಟು ಇತ್ತು, ಮಳೆ ಬಿಟ್ಟಿತ್ತು. ಇವಾಗ ವಾಪಸ್ ಹನಿ ಶುರುವಾಯಿತು. ಖುಷಿ ಆಯಿತು ಮಳೆ ಬಿಟ್ಟಿದ್ದು. ಆ್ಯಂಡ್ ಸ್ವಲ್ಪ ಲೇಟ್ ಬಂತು ಬಸ್ಸು, ಇಲ್ಲಾದರೆ 8:40ಗೆ ಬರ್ತದೆ. ಇವತ್ತು 8:46 ಆಗಿತ್ತು ಆಯಿತಾ. ಸೊ ಲೇಟ್ ಆಯಿತು. ಆ್ಯಂಡ್ ಇನ್ನು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಹಾಗೆ ಅವನಿಗೆ ಸ್ವಲ್ಪ ರ್ಯಾಷಸ್ ಥರ ಆಗಿದೆ. ಸೊ ಅದನ್ನು ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಇವಾಗ ಅಷ್ಟೇ. ನೋಡಿ ಗೈಸ್, ಈ ಥರ ಆಗಿದೆ, ಡಾಕ್ಟ್ರ್ ಹತ್ರ ತೋರಿಸ್ಬೇಕಷ್ಟೇ. ಪೇನ್ ಏನಿಲ್ಲ ಅಂತೆ, ಸ್ವಲ್ಪ ಟಚ್ ಮಾಡಿದರೆ ಪೇನ್ ಆಗ್ತದೆ ಅಂತೆ. ಸೊ ಇವತ್ತು ಕರ್ಕೊಂಡು ಹೋಗ್ಬೇಕಷ್ಟೇ, ಮತ್ತು ಎಂತ ಮಾಡಲಿಕ್ಕಾಗೋದಿಲ್ಲ.
ಹಾಗೆ ಹಸ್ಬೆಂಡಿದು ಬರ್ತ್ಡೇ ಅದನ್ನು ಕೂಡ ಮರ್ತಿದ್ದೀನಿ. ಸೊ ಹ್ಯಾಪಿ ಬರ್ಡೇ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ನಾನು ಕ್ಲಿನಿಕ್ಕಿಗೆ ಹೋಗಿ ಕರ್ಕೊಂಡೋಗಿ ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಏನಂತ. ಸೊ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಅಂತ. ಅಲ್ಲಿವರೆಗೂ ಟೇಕ್ ಬಾಯ್. ಇವಾಗ ಉಜಿರೆಗೆ ಹೋಗಿ ಬಂದೆ. ಅಮ್ಮ ನೂಲು ಕಟ್ಸ್ಕೊಂಬ ಅಂತ ಹೇಳಿದರು. ಹಾಗೆ ನೂಲು ಕಟ್ಸ್ಕೊಂಬಂದೆ. ಡಾಕ್ಟ್ರ್ ಹತ್ರ ಏನೂ ಹೋಗಿಲ್ಲ. ಹಾಗೆ ಅದಕ್ಕೆ ಗಂಧ ಏನಾದರೂ ಹಚ್ಚಿ ಕಮ್ಮಿ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಅದನ್ನೇ ಮಾಡಿಬಿಟ್ಟು ಸಂಕ ಕೂಡ ಆಗಿದೆ ನೋಡಿ, ಚೆಂದ ಆಗಿದೆ ಮಾತ್ರ. ಬಟ್ ಇಲ್ಲಿ ಕೊನೆಯಲ್ಲಿ ಮಣ್ಣು ಹಾಕಿದ್ದಾರೆ, ಅದೆಲ್ಲ ಸ್ವಲ್ಪ ಹೋಗಿದೆ ಆಯಿತಾ. ನೋಡಿ ಸಂಕ ಹೇಗೆ ಆಗಿದೆ ಅಂತ, ಚೆಂದಾಗಿದೆ. ಆದರೆ ಇಲ್ಲಿ ಮಣ್ಣು ಹಾಕಿದೆಲ್ಲ ಹೋಗ್ತಾ ಉಂಟು. ನೀರೆಷ್ಟು ಉಂಟು ನೋಡಿ ಗೈಸ್. ಬಲೆ ಇಟ್ಟರೆ ಮೀನು ಇಡಲಿಕ್ಕೆ ಬಂದರೆ ಮೀನು ಸಿಗ್ಬೋದು. ನೀರು ಜಾಸ್ತಿ ಉಂಟು. ಸ್ವಲ್ಪ ಸೈಡು ಮಣ್ಣೆಲ್ಲ ಹೋಗಿದೆ. ಜೋರು ಮಳೆ ಬರ್ತಾ ಉಂಟು. ಟೈಮ್ 3:30 ಆಯಿತು. ನನ್ನ ಮಗನನ್ನು ಕರ್ಕೊಂಬರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಫುಲ್ಲು ಜೋರು ಮಳೆ ಆಯಿತಾ. ಆಯ್ತಾ ನೆಗಡಕ ಕೊಡ್ಬೇಕು. ಮಳೆ ಇಲ್ಲ. ನೀನು ನಾಚಿಗೆ ಆಗ್ತದೆ. ಎಂತಾಯ್ತು ಬಾಬಾ? ಏಯ್ ಎಂತಾಯ್ತು? ಹಾಂ ಎಂತ ವಿಷಯ ಎಂತ? ಊಟ ಮಾಡ್ಯಾ? ಊಟ ಖಾಲಿ ಮಾಡ್ಯಾ? ಹಾಂ ಫುಲ್ ಖಾಲಿಯಾ? ಸಾಕಾಯ್ತು. ಸಾರು ಮಾತ್ರ ಖಾಲಿಯಾ? ಸಾರು ಉಂಟಾ? ಸಾರು ಸಾಕಾಯ್ತು. ಹಾಂ ಸಾರು ಸಾಕಾಯ್ತಾ? ಹೌದಾ?